ಇನ್ನು ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ವೃಷಭ ರಾಶಿಯವರಿಗೂ ಕೂಡ ತುಂಬ ಅದೃಷ್ಟಕರವಾದ ಒಂದು ವರ್ಷ ಅಂತ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಕಷ್ಟಪಟ್ಟಿದ್ರಿ ಮುಂದೆಲ್ಲನೂ, ಇವಾಗ ನಿಮಗೆ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಏನಕ್ಕೆ ಅಂತ ಕೇಳಿದ್ರೆ, ಗುರು ಈ ವರ್ಷದಲ್ಲಿ ನಿಮಗೆ 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಮೊದಲನೇದಾಗಿ ನಿಮಗೀಗ 2ನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ದಾನೆ. ಸೊ ಎಲ್ಲರಿಗೂ ಕೂಡ ಗುರುಬಲ ಇದೆ, ಏನು ಕೆಲಸಗಳು ಕೂಡ ಮಾಡಬಹುದು. ಅದರಲ್ಲೂ ಕೂಡ ಯಾರೆಲ್ಲ ಮದುವೆ ಹುಡುಕಾಡ್ತಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಆಗಿರುತ್ತೆ. ಮದುವೆ ಮಾಡುವಂಥದ್ದು, ಮನೆಯಲ್ಲಿ ಗೃಹ ಪ್ರವೇಶ ಮಾಡುವಂಥದ್ದು, ಅಥವಾ ಹೊಸ ಕಾರ್ಯಗಳನ್ನ ಮಾಡುವಂಥದ್ದು, ನ್ಯೂ ಸ್ಟಾರ್ಟಪ್ ಮಾಡುವಂಥದ್ದು, ಸಂಪಾದನೆ ಮಾಡಿದಂಥ ಹಣನ ಉಳಿತಾಯ ಮಾಡೋಕ್ಕೂ ಕೂಡ ನಿಮಗೆ ಒಂದು ಒಳ್ಳೆ ದಾರಿ ಶುರುವಾಗುತ್ತೆ. ಮತ್ತು ಮನೆಯಲ್ಲಿ ಕುಟುಂಬದಲ್ಲೂ ಕೂಡ ನೀವು ಆಡೋ ಮಾತಿಗೆ ಒಂದು ಮನ್ನಣೆ ಬರುತ್ತೆ, ಅಥವಾ ಗೌರವ ಕೊಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ. ಸೊ ಇದೆಲ್ಲನೂ ಅಂತ ಮನೇಲಿ ನೆಮ್ಮದಿ ಶಾಂತಿ ಇತ್ತು ಅಂತಂದರೆ ಎಲ್ಲ ಕೆಲಸಗಳಿಗೂ ಕೂಡ ಶುಭವಾಗುತ್ತೆ ಅಂತಲೇ ಅಲ್ವಾ. ಸೊ ಹಾಗಾಗಿ ಗುರು 3 ಬಾರಿ ಪಥ ಬದಲಾಯಿಸಿದ್ರು, ಮತ್ತು 2ನೇ ಮನೆಗೆ ಬರ್ತಾನೆ, ತದನಂತರ 3ನೇ ಮನೆಗೆ ಬರ್ತಾನೆ. ಆದರೂ ಕೂಡ ದೃಷ್ಟಿಗಳು ನಿಮ್ಮ 7ನೇ ಭಾವದ ಮೇಲೆ, 9ನೇ ಭಾವದ ಮೇಲೆ ಈ ರೀತಿ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಒಂದು ಅದೃಷ್ಟ ಬದಲಾಗುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಅದರಿಂದ ಯಾವ್ದಾದ್ರು ನಿಮಗೆ ಲಾಭಗಳಾಗುವಂಥದ್ದು, ತಂದೆ ಮನೆಯಿಂದ ಲಾಭಗಳಾಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು, ಮತ್ತು ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಇಂಕ್ರಿಮೆಂಟ್ ಆಗುವಂಥದ್ದು, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು. ಹಣಕಾಸಿನ ಅಭಿವೃದ್ಧಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ನೋಡಿ, 11ರಲ್ಲಿ ಶನಿ ಮಹಾತ್ಮನಿದ್ದಾನೆ, 10ರಲ್ಲಿ ನಿಮಗೆ ರಾಹು ಇದ್ದಾನೆ, ಅದರ ಜೊತೆಯಲ್ಲಿ ಒಳ್ಳೊಳ್ಳೆ ಗ್ರಹಗಳ ಅಲೈನ್ಮೆಂಟ್ ಕೂಡ ಇರೋದ್ರಿಂದ ಬಹಳಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ವರ್ಷದಲ್ಲಿ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಹಾಗೆ ಏನು ವಿದ್ಯಾರ್ಥಿಗಳು ಅಂತ ಬಂದಾಗ, ವಿದ್ಯಾರ್ಥಿಗಳು ಅಷ್ಟು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ, ತುಂಬ ಚೆನ್ನಾಗಿ ಓದ್ತಾರೆ. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಒಳ್ಳೆ ಎಜುಕೇಷನಲ್ಲಿ ಮುಂದಿರ್ತೀರಾ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಒಳ್ಳೆ ಮಾರ್ಕ್ ಸಿಗುವಂಥದ್ದು, ಮತ್ತು ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅವರಿಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ನೀವೇನಾದರೂ ಹೊಸ ಕೆಲಸ ಹುಡುಕಾಡ್ತಲ್ಲಿದ್ದರೆ ಖಂಡಿತವಾಗ್ಲೂ ಕೆಲಸ ಸಿಗುವಂಥದ್ದು, ಇದೆಲ್ಲ ಭಾಗ್ಯಗಳು ಕೂಡ ಇದೆ. ಇನ್ನು ರೈತರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೆಳೆ ಬರುವಂಥದ್ದು, ಒಳ್ಳೆ ಬೆಳೆದಿರೋಂಥ ಬೆಳೆಗೆ ಒಂದು ಒಳ್ಳೆ ಬೆಲೆ ಬರುವಂಥದ್ದು, ಸ್ವಲ್ಪ ಸಮೃದ್ಧಿಯಾದ ಒಂದು ಬೆಳೆ ಕೂಡ ನಿಮಗೆ ಈ ವರ್ಷದಲ್ಲಿ ಬರ್ತಾ ಇದೆ. ಇನ್ನು ನೆಗೆಟಿವಿಟಿ ಏನಿರಬಹುದು ಅಂತ ನೋಡೋಕ್ಕೋದ್ರೆ ನೋಡಿ, ಕೇತು ಬಂದು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ, ತದನಂತರ 3ನೇ ಮನೆಗೆ ಬರ್ತಾನೆ. ಈ 4ನೇ ಮನೇಲಿ ಕೇತು ಇರೋವರೆಗೂ ಏನಾಗುತ್ತೆ, ನೀವು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಅಂದರೆ ಈಗೇನೋ ಒಂದು ಡೇಟಲ್ಲಿ ನೀವು ಒಂದು ಫಿಕ್ಸ್ ಆಗಿರುತ್ತೆ, ಯಾರೋ ಒಬ್ರು ಅಡ್ವಾನ್ಸ್ ಮಾಡ್ತೀನಿ ಅಂತ ಅದು ಮುಂದಕ್ಕೆ ಹೋಗುವಂಥದ್ದು, ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದು ಮುಂದಕ್ಕೆ ಹೋಗುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ಏನಾದರೂ ಕಿರಿಕಿರಿಗಳು ಬರ್ತಾ ಇರುತ್ತೆ ವಿನಾಯಿಸಿ, ಅಂತ ಮೇಜರಾಗಿ ಕೂಡ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ಹಾಗಾಗಿ ತಡೀತಾ ಹೋಗ್ತಾನೆ. ಇನ್ನು ಏನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಸಣ್ಣ ಪುಟ್ಟ ಏನೇ ತೊಂದರೆ ಬಂದರೂ ಆಗಿಂದಾಗಲೇ ತೋರಿಸ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಮತ್ತು ಕೇತುವಿನ ಬದಲಾವಣೆ ನಂತರ ಅಂದರೆ 3ನೇ ಮನೆಗೆ ಕೇತು ಬಂದಾಗ ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಅಂದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಏನದು ಇದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡುವಂಥದ್ದು. ಯಾರೆಲ್ಲ ಸ್ಪಿರಿಚುವಲ್ ಆಗಿ ವರ್ಕ್ ಮಾಡ್ತಾ ಇದ್ದೀರೋ ಆಲ್ರೆಡಿ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಒಂದು ವರ್ಷ ಆಗುತ್ತೆ. ಯಾಕೆಂತಂದರೆ ಆ ವಿಚಾರದಲ್ಲೇ ನೀವು ತುಂಬ ಒಂದು ಫೇಮಸ್ ಆಗುವಂಥದ್ದು ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ರಾಹುವಿನ ಸಂಚಾರನೂ ಕೂಡ ಅಷ್ಟೇ, ಫಾರಿನ್ಗೆ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ, ಅದರಲ್ಲಿ ಎಜುಕೇಷನ್ ಪರ್ಪಸ್ಗೆ ಹೋಗಬೇಕು ಅಂತಂದರೆ ಅದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು, ಬಿಸ್ನೆಸ್ಸಲ್ಲಿ ನಿಮಗೆ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗುವಂಥದ್ದು. ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ರಾಹು ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ, ಬಹಳಷ್ಟು ನಿಮಗೆ ಆಸೆಗಳನ್ನ ಕೊಡ್ತಾನೆ, ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ. ಏನು ತಿಳ್ಕೊಳ್ದಿರ ಏನಾದರೂ ಮುಂದುವರಿಯೋಕ್ಕೆ ಹೋದಾಗ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.
ನಿಮಗೆ ಒಂದು ಸಮಸ್ಯೆ ಯಾವಾಗ ಬರ್ಬೋದು ಅಂತಂದರೆ ಸೂರ್ಯ ನಿಮ್ಮ 12ನೇ ಮನೆಗೆ ಬಂದಾಗ ಸ್ವಲ್ಪ ಸಮಸ್ಯೆಗಳು, ಮತ್ತು ನಿಮ್ಮ ಲಗ್ನಾಧಿಪತಿ ಶುಕ್ರನು 12ನೇ ಮನೆಗೆ ಬಂದಾಗ ಅಂದರೆ ಒಂದು ಏಪ್ರಿಲ್ ಅನ್ನೋ ಒಂದು ಟೈಮಲ್ಲಿ, ಏಪ್ರಿಲ್ ಮೇ ಟೈಮಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ಅಂದರೆ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆರಿಲ್ಸ್ ಏನು ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಕೆಲಸಗಳು, ಅದರಲ್ಲೂ ಗೌರ್ಮೆಂಟ್ ಉದ್ಯೋಗಿಗಳು ಯಾರಿರ್ತೀರ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಯಾಕಂದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಬಿಡುವಿಲ್ದಿರೋಂಥ ಕೆಲಸ ಇರುತ್ತೆ, ಒಳ್ಳೆ ಹಣದ ಸಂಪಾದನೆ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಜಾಸ್ತಿ ಅಂದರೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಸೊ ಹಾಗಾಗಿ ತಕ್ಕ ಒಂದು ಪ್ರಿಕಾಷನ್ನ ತೊಗೊಳ್ಳೋದು ಒಳ್ಳೆಯದು. ಮತ್ತು ಶನಿಯ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ, ಅಯ್ಯೋ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋಂಥ ಒಂದು ಭಾವನೆ ನಿಮಗಿರುತ್ತೆ. ಸೊ ನಿಮಗೆ ನೀವೇ ಇಲ್ಲ ನಾನು ಕೆಲಸ ಮಾಡಬೇಕು, ನಂಗೆ ಒಳ್ಳೆ ಟೈಮ್ ಬಂದಿದೆ, ನಾನು ಎದ್ದೋ ಕೆಲಸ ಮಾಡಲೇಬೇಕು ಅಂತ ನೀವೇ ಹಠ ಹಿಡಿದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭ ತೊಗೊಳ್ಳೋವಂಥ ಒಂದು ವರ್ಷ ಇದಾಗಿರುತ್ತೆ. ನೀವು ಅದ್ಭುತವಾದ ವರ್ಷ, ನೀವು ಮತ್ತೆ ನೆನೆಸ್ಕೊಬೇಕು ಈ ವರ್ಷ ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತೋ ಇಲ್ವೋ ಅಂತ, ಆ ರೀತಿಯಾದ ಅದ್ಭುತವಾದ ಒಂದು ವರ್ಷ ಇದಾಗಿರುತ್ತೆ. ಸೊ ಹಾಗಾಗಿ ತುಂಬ ಖುಷಿಯಾಗಿ ಇರಿ, ಎಲ್ಲ ರೀತಿಯಿಂದನೂ ತುಂಬ ಶುಭವಾಗಿದೆ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿ, ನೀವು ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಯ ಪೂಜೆ ಮಾಡೋದು, ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು, ಅಥವಾ ಲಕ್ಷ್ಮಿಯ ಮೂಲ ಸ್ಥಳ ಅಂತಂದರೆ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅದರಲ್ಲೂ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸಾಧ್ಯ ಆದರೆ ಒಂದು ಸತಿನಾದರೂ ವರ್ಷದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಮನೆಯಲ್ಲಿ ಯಾವಾಗಲೂ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ತಾಯಿರಿ. ಅವರೆಕಾಳನ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಅಥವಾ ಮನೆಯಲ್ಲಿ ಸ್ಟಾಕ್ ಇಡಿ. ಇದೆಲ್ಲನೂ ಕೂಡ ನಿಮಗೆ ತುಂಬ ಶುಭವಾಗುತ್ತೆ. ಅದರಲ್ಲೂ ಗುರುವಿನ ಆರಾಧನೆಯೂ ಕೂಡ ನೀವು ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಶನಿಯ ಆರಾಧನೆ ಮಾಡ್ಕೊಳ್ಳಿ. ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ತುಂಬ ಸುಖ, ಸಂತೋಷ, ನೆಮ್ಮದಿನ ಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.